ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ನೋಡಿ, ನಮ್ಮ ಕೋಳಿಗಳೆಲ್ಲ ಬಂದು ಹೊರಗಡೆ ಈ ರೀತಿ ಮೇಯ್ತಾ ಇದ್ದಾವೆ. ನೋಡಿ, ಇಲ್ಲಿದೆ ದೊಡ್ಡ ಕೋಳಿ, ಈಗ ಇಲ್ಲಿದೆ ಚಿಕ್ಕ ಕೋಳಿ. ನೋಡಿ, ಅಲ್ಲೊಂದು ಯಾವ ರೀತಿ ಮೇಯ್ತಾ ಇದೆ ನೋಡಿ. ನೋಡ್ತಾ ಇದ್ದೀರಲ್ಲ, ಎಲ್ಲರೂ ಕಾಣುತ್ತೆ ಅಂದ್ಕೊತೀನಿ. ನೋಡ್ರಿ, ಇಲ್ಲೇ ಇದ್ದ ನಾವು ಚಿಕ್ಕದಾಗಿ ಮಾಡ್ಕೊಂಡಿರೋ ಒಂದು ಸಣ್ಣ ತೋಟ ನೋಡಿ, ಚೆನ್ನಾಗಿದೆಯಾ? ಈ ತೋಟದಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಇವತ್ತು, ನಮ್ಮ ಮಿಸ್ಸಸ್ಸು ಈ ಶೆಡ್ ಒಳಗಡೆ ಸಗಣಿ ಹಾಕ್ತಾಯಿದ್ದಾರೆ. ಸಗಣಿ ನೋಡಿ, ಮೋಸ್ಟ್ಲಿ ಕಾಣ್ತಾ ಇಲ್ವೇನೋ. ನೋಡಿ, ನಮ್ಮ ಮಿಸ್ಸಸ್ಸು ಶೆಡ್ ಒಳಗಡೆ ಸಗಣಿ ಹಾಕ್ತಾಯಿದ್ದಾರೆ. ಸಗಣಿ ಕಾಣ್ತಾ ಇಲ್ಲ, ಸರಿಯಾಗಿ ಕಾಣ್ತಾ ಇಲ್ಲ ಅದು. ಅದಕ್ಕಂತೇಳಿ ನಮ್ಮ ಕುರಿಗಳನ್ನೆಲ್ಲ ನಾವೇನು ಮಾಡಿದ್ದೀವಿ ನೋಡಿ, ಹೊರಗಡೆ ಬಿಟ್ಟಿದ್ದೀವಿ. ಹೊರಗಡೆ ಬಿಟ್ಟಕೋಸ್ಕರ ಬಂದು ಏನು ಮಾಡ್ತಾಯಿದ್ದೇವೆ ನೋಡಿ, ಇಲ್ಲಿ ಬಂದಿದ್ದಾವೆ ಇದ್ರೊಳಗೆಲ್ಲ. ಈಗ ಈ ನನ್ನ ಮಕ್ಕಳು, ಅವನು 2ನೇವನು, ಇವನು 3ನೇವನು. ಫಸ್ಟ್ನವನೆಲ್ಲ ಊರು ಹೋಗಿದ್ದಾನೆ. ನೋಡ್ರಿ, ಎಲ್ಲ ಕುರಿಗಳು ಬಂದು ಒಳಗಡೆ ಯಾವ ರೀತಿ ಮೇಯ್ತಾ ಇದ್ದಾವೆ ನೋಡಿ. ಇದ್ದು ಅಲ್ಲೊಂದೆರಡು, ಇಲ್ಲೊಂದೆರಡು ನೋಡಿ, ಕಾಣ್ತಾ ಇದೆಯಲ್ಲ. ನೋಡಿ ನೋಡಿ, ಯಾವ ರೀತಿ ತಿಂತಾ ಇದ್ದಾವೆ ನೋಡಿ. ಇದ್ದ ಚಿಕ್ಕ ಜಾಗದಲ್ಲೇ ನಾವು ಈ ರೀತಿ ಎಲ್ಲ ಮಾಡ್ಕೊಂಡಿದ್ದೀವಿ ನೋಡಿ. ಇದು ನಮ್ಮ ಜೋಳ. ಇದನ್ನು ಕ್ಲಿಯರಾಗಿ ತೋರಿಸ್ತೀನಿ ರೀ, ಸ್ವಲ್ಪ ಮೇಲ್ಗಡೆ ಬಂದು ನೋಡಿ. ಇಲ್ಲಿ ಈ ಕ್ಲಿಯರಾಗಿ ಕಾಣ್ತಾ ಇದೆ ಅನಿಸುತ್ತೆ ನೋಡಿ. ನೋಡಿ ಯಾವ ರೀತಿ ತಿರುಗಾಡಿ ಮೇಯ್ತಾ ಇದ್ದಾವೆ ಅಂತೇಳಿ ಹೊರಗಡೆ. ಈಗ ಅಲ್ಲೊಂದಿಷ್ಟು ಕುರಿಗಳಿದ್ದಾವೆ, ಅಲ್ಲೊಂದಿಷ್ಟು ಮೇವು ತಿಂತಾ ಇದ್ದಾವೆ. ಈಗ ಅಲ್ಲಿ ಒಳಗಡೆ ಒಂದೋ ಎರಡೋ ಹೋಗಿದೆ. ಇಲ್ಲಿ ನೋಡಿ ನೋಡಿ ಯಾವ ರೀತಿ ತಿಂತಾ ಇದ್ದಾವೆ ಅಂತ ನೋಡಿ. ಈ ರೀತಿ ಸಾಕಾಣಿಕೆ ಮಾಡ್ತಾಯಿದ್ವಿ ನಾವು. ಇದರಲ್ಲಿ ಮತ್ತೆ ಮುಂದೆ ಕೋಳಿಗೆ ಉಪಯೋಗ ಆಗುತ್ತಂತೇಳಿ ನುಗ್ಗೆ ಮರನ್ನು ಹಾಕಿರ್ತೀವಿ. ಅಲ್ಲಿ ಹಿಂದೆ ಕಾಣ್ತಾ ಇದೆಯಲ್ಲ, ನಮ್ಮದು ಆಂಜನೇಯ ಸ್ವಾಮಿ ದೇವಸ್ಥಾನದ ಬೆಟ್ಟ, ಕಲ್ಲೂರು ವಿಲೇಜು. ಈ ಕಡೆ ಕಾಣೋದು ಮಾಟೇಶ್ವರ ದೇವಸ್ಥಾನದ ಬೆಟ್ಟ. ನಮ್ಮೂರಲ್ಲಿ ಸುಮಾರು 7 ಬೆಟ್ಟಗಳಿದ್ದಾವೆ ನೋಡಿರಿ. ಈ ರೀತಿ ನಾವು ಸಾಕಾಣಿಕೆ ಮಾಡ್ತಾಯಿದ್ವಿ. ನಮ್ಮ ಕೋಳಿಗಳೆಲ್ಲ ಇಲ್ಲಿ ತಿಂತಾಯಿದ್ದಾವೆ ನೋಡಿ. ಇಲ್ಲಿ ಕುರಿಗಳು ಇಲ್ಲಿ ನೋಡಿ, ಸಂಪೂರ್ಣವಾಗಿ ತೋರ್ಸೋಣ ಅಂತಲೇ ಮಾಡ್ತಾಯಿದ್ದೀನಿ. ಸ್ವಲ್ಪ ಲಾಂಗ್ ಅನಿಸಿದ್ರೂ ಬೇಜಾರು ಮಾಡ್ಕೊಬೇಡ್ರಿ, ಯಾಕಂದರೆ ಪೂರ್ತಿ ಯಾವ ರೀತಿ ಮಾಡಿದ್ದೀವಿ ಅಂಥೇಳಿ ನಿಮಗೆ ತಿಳಿಸೋಗೋಸ್ಕರ ಮಾಡಿದ್ದೀವಿ. ನಮ್ಮದು ಇರೋದು ಇಷ್ಟೇ ಜಾಗ, ಇಷ್ಟೇ. ಇದು 60-30 ಇದೆ. 60-30 ಜಾಗದಲ್ಲೇ ನಾವು ಇಷ್ಟು ಮಾಡಿದ್ದೀವಿ. ಭಾಳ ಶ್ರಮಪಟ್ಟಿದ್ದೀವಿ. ಬಟ್ ಅದು ದೇವರು ಅದಕ್ಕೆ ತಕ್ಕಂಥ ಪ್ರತಿಫಲ ಯಾವಾಗ ಕೊಡ್ತಾನೋ ವೇಟ್ ಮಾಡ್ತಾಯಿದ್ವಿ ನೋಡಿದ್ರಲ್ಲ. ಇಲ್ಲಿ ನಮ್ಮ ಕುರಿಗಳ ಗೊಬ್ಬರಕ್ಕಂತಲೇ ಇಷ್ಟು ಜಾಗ ಬಿಟ್ಟಿದ್ದೀವಿ. ಇದರಲ್ಲೇ ಗೊಬ್ಬರ ಸ್ಟಾಕ್ ಮಾಡ್ತೀವಿ. ಇದರಲ್ಲಿ ಸ್ವಲ್ಪ ನೀರು ಬಿಡ್ತಾವೆ ಎಲ್ಲ ಕೋಳಿಗಳಿಗೆ, ಸ್ವಲ್ಪ ಹುಳ ಸಿಗ್ತಾವೆ ಅನ್ನೋದೊಂದು ಉದ್ದೇಶದಿಂದ ನೀರು ಬಿಡ್ತಾ ಇರ್ತೀವಿ. ಇಲ್ಲಿ ಈ ರೀತಿ ನಾವು ಇಲ್ಲೇ ಟೈಮ್ ಪಾಸ್ ಮಾಡೋದು. ಇಲ್ಲೊಂದು ಚೇರ್ ಇದೆ, ಒಂದು ಹೋಗಿದೆ ಚೇರು, ಇಲ್ಲೊಂದು ಚೇರು. ನಾವು ನಮ್ಮ ಫ್ಯಾಮಿಲಿ, ನಾನು, ನನ್ನ ಹೆಂಡ್ತಿ, 3 ಮಕ್ಕಳು, ನಾವು ಯಾವಾಗಲೂ ಇಲ್ಲೇ ಸ್ಟೇ ಮಾಡೋದು ಜಾಸ್ತಿ, ಇಲ್ಲೇ ಟೈಮ್ ಪಾಸ್ ಮಾಡೋದು. ಇವನಿದಾನಲ್ಲ, ಇವನು ನಮ್ಮ ಕೋಳಿಯ ರಾಜ ಸುಲ್ತಾನ್ ನೋಡಿ. ಅವನು ಸುಲ್ತಾನ್ ಅಂದ ತಕ್ಷಣ ಅವನಿಗೆ ಎಷ್ಟು ಜೋಶ್ ಬಂತು ನೋಡಿ. ರೆಕ್ಕೆ ಹೇಗೆ ಮಾಡ್ತಿದ್ದೆ ನಾನು. ಅಲ್ಲಿರೋಳು ವೈಟ್ ರಾಣಿ, ಇಲ್ಲೊಬ್ಳು ಇದ್ದಾಳೆ ಬ್ಲ್ಯಾಕ್ ರಾಣಿ. ಅವಳೆಲ್ಲೋ ಇರಬೇಕು ಅವಳು. ಹೈ, ಈ ಮಕ್ಕಳು ಇಲ್ಲಿ ನೋಡಿ. ಮುಂಗ್ಸಿ ಬಂದಿದೆ, ಮುಂಗ್ಲಿ ಅಂತೀರಲ್ಲ, ಅದು ಬಂದಿತ್ತು. ಬರೀ ಹುಷಾರು ಮಾಡ್ತು, ಓಡೋಯ್ತು, ಅದು ಸಿಗ್ತಾಯಿಲ್ಲ ನೋಡಿ. ಚೆನ್ನಾಗಿದೆಯಲ್ಲ? ಚೆನ್ನಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಮಾಡ್ತಿದ್ದೇವೆ. ಧನಸು ಕಲ್ಲೂರು ಯೂಟ್ಯೂಬ್ ಚಾನಲನ್ನು ಸರ್ಚ್ ಮಾಡಿ ನಮ್ಮ ವಿಡಿಯೋಗಳೆಲ್ಲ ನೋಡಿ. ನಾವು
ಚಿಕ್ಕದಾಗಿ ಮಾಡಿರೋದು ಹೇಗೆ ಅಂತೇಳಿ ನೀವು ಪೂರ್ತಿ ತಿಳ್ಕೊಳ್ಳಿ. ಆಸಕ್ತಿ ಇದ್ದವರು ಮಾಡಿ. ನಮ್ಮ ಫೋನ್ ನಂಬರನ್ನು ಕೊಡ್ತೀವಿ 8150999250. ಏನಾದರೂ ಮಾಹಿತಿ ಬೇಕಿದ್ದರೆ ಕೋಳಿಗಳ ಬಗ್ಗೆ ನಾವು ಕೊಡೋಕ್ಕೆ ಸಿದ್ಧ. ಬಟ್ ಕುರಿಗಳ ಬಗ್ಗೆ ಮಾಹಿತಿ ಕೇಳಬೇಡಿ, ಯಾಕಂದರೆ ನಾವು ಇನ್ನೂ ಇದೇ ಫಸ್ಟಾಗಿ ಮಸ್ತಾಗಿ ಮಾಡಿರೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು, ನನ್ನ ವಿಡಿಯೋ ನೋಡಿದವರಿಗೆಲ್ಲರಿಗೂ. ಇನ್ನು ಮುಂದಿನ ವಿಡಿಯೋಗಳು ಚೆನ್ನಾಗಿ ಕೊಡಬೇಕು ಅನ್ನೋದೇ ನನ್ನ ಆಸೆ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ.